ಜಯತಿ ಪರಾಶರಸೂನುಃ ಸತ್ಯವತಿ ಹೃದಯ ನಂದನೋ ವ್ಯಾಸಃ ಯಸ್ಯ ಆಸ್ಯ ಕಮಲಗಲಿತಂ ವಾಂಗ್ಮಯಮೃತಂ ಜಗತ್ ಪಿಬತಿ ಭುಜಗ ಭೋಗಾಭಮುದ್ಯಮ್ಯ ಹೃದಯಂ ನಿಜಭುಜಂ ದಕ್ಷಿಣಂ ಲಕ್ಷಣಾಢ್ಯಂ ಲಲಿತ ಮುದ್ರಿಕ್ತ ವಿಜ್ಞಾನ ಮುದ್ರಂ ಭಜ ಭಜ ಅನಂತಮಿತ್ಯಾಲಪಂತಂ ಪ್ರಣತವಾನ್ ಪ್ರಾಣಿನಾಂ ಪ್ರಾಣಭೂತಂ ಪ್ರಣತಿಭಿಃ ಪ್ರೀಣಯೇ ಪೂರ್ಣಬೋಧಂ ಭವದವೋಷ್ಣೇನ ತಾತಪ್ಯಮಾನಾನ್ ಭುವಿ ಪರಂ ನಾಥಮಪ್ರೇಕ್ಷಮಾಣಾನ್ ಭುವನಮಾನ್ಯೇನ ಚ ಅನ್ಯೇನ ದೋಷ್ಣ ಭವತು ಭೀರ್ಮಾ ಇತಿ ನಃ ಸಾಂತ್ವಯಂತಂ ಪ್ರಣತವಾನ್ ಪ್ರಾಣಿನಾಂ ಪ್ರಾಣಭೂತಂ ಪ್ರಣತಿಭಿಃ ಪ್ರೀಣಯೇ ಪೂರ್ಣಬೋಧಂ. ಶ್ರೀಮದಾಚಾರ್ಯರ ಸನ್ನಿಧಿಯಲ್ಲಿ ಸೇರಿರತಕ್ಕಂಥ ನನ್ನ ಅಧ್ಯಾತ್ಮ ಬಂಧುಗಳೇ, ಐತರೇಯ ಉಪನಿಷತ್ತು ಆಚಾರ್ಯರಿಗೆ ಅತ್ಯಂತ ಪ್ರಿಯವಾದ ಉಪನಿಷತ್ತು. ಅದರ ಚಿಂತನವನ್ನು ಅವರ ಪದತಳದಲ್ಲೇ ಕೂತು ನಾವು ಮಾಡ್ತಾ ಇದ್ದೇವೆ. ಐತರೇಯ ಉಪನಿಷತ್ತಿನ ಅಂತರಂಗ ಅರ್ಥವನ್ನು ಮೊದಲು ಆವಿಷ್ಕಾರ ಮಾಡಿದವರು ಆಚಾರ್ಯರೇ. ಅಲ್ಲಿ ತನಕ ಅದು ಶಬ್ದ ಏನಿದೆ ಅದಕ್ಕೆ ಅಮರಕೋಶದಲ್ಲಿ ಏನು ಅರ್ಥ ಇದೆ ಅಷ್ಟೇ ಹೇಳೋದು. ಆ ಅಂತರಂಗದ ಉಪಾಸನೆಯನ್ನು ಬಿಡಿಸಿ ಹೇಳಿದವರೇ ಇಲ್ಲ ಆಚಾರ್ಯರು ಬರೋ ತನಕ. ಅದರ ಒಳಮುಖ ಉಪನಿಷತ್ತು ಅಂದರೆ ಅದರ ಒಳಮುಖವನ್ನು ತೆರೆದು ನೋಡಬೇಕು. ಹೊರಮುಖ ಅಂತ ನಾನು ಹೇಳಿದಲ್ಲ, ಸಮುದ್ರದಲ್ಲಿ ಈಜಿದ ಹಾಗೆ ಬರೀ ಉಪ್ಪು ನೀರು. ಆಳಕ್ಕೆ ಇಳಿದು ಮುತ್ತುರತ್ನಗಳನ್ನು ಹೆಕ್ಕಿಕೊಟ್ಟವರು ಆಚಾರ್ಯರು ಒಬ್ಬರೇ. ಇವತ್ತಿಗೂ ಬಹಳ ಜನಕ್ಕೆ ಈ ಸಂಗತಿ ಅರ್ಥ ಆಗದೇ ಇರುವುದೊಂದು ವಿಶ್ವದ ವಿಸ್ಮಯ. ಬಹಳ ಅಪೂರ್ವವಾದ ಅರ್ಥಗಳನ್ನು ಹೇಳಿದರು ಆಚಾರ್ಯರು. ಉಪಾಸನೆಯ ಅನೇಕ ಅಪೂರ್ವ ಮುಖಗಳನ್ನು ತೆರೆದು ಆಮೇಲೆ ಎಚ್ಚರ ಕೂಡ ಮಾಡಿದರು. ಇದು ತಿಳ್ಕೊಳ್ಳಿಕ್ಕೆ ಮಾತ್ರ ನಿಮಗೆ, ಇದನ್ನು ಉಪಾಸನೆ ಮಾಡಬೇಡಿ, ಇದು ದೇವತೆಗಳು ಉಪಾಸನೆ ಮಾಡುವಂಥ ರಹಸ್ಯ, ಇದು ನೀವು ತಿಳ್ಕೊಂಡ್ರೆ ಸಾಕಷ್ಟೇ, ಉಪಾಸನೆ ಮಾಡಲಿಕ್ಕೆ ಹೋಗಬೇಡಿ. ಇದು ಈಗ ಇವತ್ತು ನಾನು ಹೇಳತಕ್ಕಂಥ ಕೆಲವು ಉಪಾಸನೆಗಳಿವೆ. ಆಚಾರ್ಯ ಹೇಳ್ತಾರೆ ಋಷಿಗಳಿಗೆ ದೇವತೆಗಳಿಗೆ ಹೇಳಿದ್ದಿದ್ದು, ಕೆಲವು ದೇವತೆಗಳಿಗೆ ಮಾತ್ರ. ಯಾರೂ ನೀವು ಉಪಾಸನೆ ಮಾಡಲಿಕ್ಕೆ ಹೋಗಬೇಡಿ, ಸುಮ್ಮನೆ ಜಸ್ಟ್ ಟು ನೋ ಇಟ್ ಅಷ್ಟೇ, ತಿಳ್ಕೊಳ್ಳಿಕ್ಕೆ ಹೇಳಿರೋದು. ಎಲ್ಲವನ್ನು ತಿಳ್ಕೋಬೇಕು. ಯಾವುದನ್ನು ಉಪಾಸನೆ ಯಾವುದು ನಮಗೆ ವಿಹಿತವೋ ಅಷ್ಟನ್ನು ಮಾತ್ರ. ಹೇಳಿದ್ದೆಲ್ಲ ಉಪಾಸನೆ ಮಾಡ್ತಾ ಕೂತ್ರೆ ಹುಚ್ಚು ಹಿಡಿದೀತು. ಒಂದು ಸಂಗತಿ ಇದೆ, ಒಂದು ಲಿಮಿಟ್ ಇದೆ ಉಪಾಸನೆಗೆ. ಅದನ್ನು ಮೀರಿ ನಾವು ಉಪಾಸನೆ ಮಾಡಿದರೆ ಸಿದ್ಧಿ ಆಗುವುದಲ್ಲ, ಬುದ್ಧಿಭ್ರಮಣೆ ಆಗತ್ತೆ. ನಿಮಗೊಂದು ಕಥೆ ಹೇಳಬೇಕು ನಾನು. ಗಾಯತ್ರಿ ಮಂತ್ರಗಳಲ್ಲೇ ಬಹಳ ಶ್ರೇಷ್ಠ ಅಲ್ವಾ? ಗಾಯತ್ರಿ ಬಹಳ ಶ್ರೇಷ್ಠ ಅಂತ ಹೇಳಿಕೊಂಡು ಗಾಯತ್ರಿಯನ್ನು ಒಬ್ಬ ಹುಡುಗ ಮಣಿಪಾಲದಲ್ಲಿ ಮೆಡಿಕಲ್ ಕಾಲೇಜಿನಲ್ಲಿ MBBS ಓದ್ತಾ ಇದ್ದ. ಅವನು ಎಲ್ಲೋ ಬೇರೆ ಕಡೆಯವನು, ಪ್ರಾಯ ಧಾರವಾಡದ ಕಡೆಯವನು ಅಂತ ಕಾಣುತ್ತೆ. ಯಾಕಂದರೆ ಇಲ್ಲಿ ಹುಡುಗರು ಗಾಯತ್ರಿ ಗೀತ್ರಿ ಎಲ್ಲ ಮಾಡೋಲ್ಲ, ತುಂಬ ಅಡ್ವಾನ್ಸ್ಡ್. ಅವನು ಎಲ್ಲೋ ಧಾರವಾಡದ ಕಡೆಯವನು. ಅವನು ಗಾಯತ್ರಿ ಜಪ ಮಾಡೋದು. ಏನು ಗೊತ್ತಾ, MBBS ಆ ಕಡೆ ಓದ್ತಾ ಇದ್ದಾನೆ, ಈ ಕಡೆ ಬೆಳಗಾತ ಗಾಯತ್ರಿ ಜಪ. ಗಾಯತ್ರಿ ಜಪ ಅಂದರೆ 2,000, 3,000 ಎಷ್ಟೆಚ್ಚು, 4,000, 5,000 ದಿವಸಕ್ಕೆ, 10,000 ತನಕ ಪುರುಸೊತ್ತಿದ್ದಾಗ ಭಾನುವಾರದೆಲ್ಲ ಕೂತು ಮಾಡ್ತಿದ್ದ. ಒಂದು ದಿವಸ ನಾನು ಆವಾಗ ಉದಯವಾಣಿಯಲ್ಲಿದ್ದೆ, ಸಂಪಾದಕೀಯ ಮಂಡಳಿಯಲ್ಲಿ. ನನ್ನ ಹತ್ರ ಬಂದ ಆ ಹುಡುಗ. ಏನಪ್ಪ ಎಲ್ಲ ಹೇಳಿದ. ನಾನು MBBS ಮಾಡ್ತಾ ಇದ್ದೇನೆ, ವೈದ್ಯಕೀಯ ಶಾಸ್ತ್ರ. ಆದರೆ ನನಗೆ ಗಾಯತ್ರಿ ಮಂತ್ರ ಸಿದ್ಧಿ ಮಾಡ್ಕೋಬೇಕು ಅಂತ ಒಂದು ಆಸೆಯಿಂದ ನಾನು ಗಾಯತ್ರಿ ಜಪ ಮಾಡ್ತಾ ಇದ್ದೇನೆ. ಆದರೆ ಯಾಕೋ ನನ್ನ ತಲೆ ವಿಕ್ಷಿಪ್ತವಾಗ್ತಾ ಇದೆ, ಆಸಕ್ತಿ ಯಾವುದಲ್ಲೂ ಆಸಕ್ತಿ ಬರ್ತಾ ಇಲ್ಲ, ಕಾಲೇಜಿನ ಪಾಠ ಕೇಳೋಕ್ಕೆ ಮನಸ್ಸಾಗೋದಿಲ್ಲ, ಏನೋ ಒಂಥರ ಯಾವುದು ಬೇಡ ಅಂತ ಮನಸ್ಸು ಇಷ್ಟು ವಿಕ್ಷಿಪ್ತವಾಗಿದೆ. ಅಂದರೆ ಯಾವುದು ಬೇಡ ಅಂತ ಅನಿಸ್ಲಿಕ್ಕೆ ಹತ್ತಿದೆ. ನಾನು ಇಷ್ಟು ಶ್ರದ್ಧೆಯಿಂದ ಗಾಯತ್ರಿ ಜಪ ಮಾಡುವಾಗ ಯಾಕೆ ಹೀಗಾಗುತ್ತೆ ಅಂತ ಕೇಳಿದ. ನನಗೆ ಗೊತ್ತಾಯಿತು. ನಾನು ಹೇಳಿದೆ, ನೀನು ಎಷ್ಟು ಗಾಯತ್ರಿ ಜಪ ಮಾಡ್ತೀವಿ ದಿವಸಕ್ಕೆ ಅಂತ ಹೇಳಿದೆ. ನಾನು ಸಾಮಾನ್ಯ 5,000ದಿಂದ 10,000 ತನಕ ಮಾಡ್ತೀನಿ. ತಕ್ಷಣ ನಿಲ್ಲಿಸು.
ಇರದಿದ್ದರೆ ಇಷ್ಟೇ ಅಲ್ಲ, ಇನ್ನೊಂದು 10 ದಿವಸ ಪೂರ ಹುಚ್ಚು ಹಿಡಿತದೆ ನಿನಗೆ, ತಕ್ಷಣ ನಿಲ್ಲಿಸು ಅಂತ. ಯಾಕೆಂದರೆ ಆ ಗಾಯತ್ರಿ 10,000 ವೈಬ್ರೇಷನ್ ತಡ್ಕೊಳ್ಳೋದಿಲ್ಲ ಈ ದೇಹ. ಅದು ಬೆಳಕು ಬೇಕು ಅಂತ ನೀವು ಕರೆಂಟು ಜಾಸ್ತಿ ಕಳಿಸಿದರೆ ಬಲ್ಬಿನಲ್ಲಿ ಬೆಳಕು ಜಾಸ್ತಿ ಬರೋದಲ್ಲ, ಬಲ್ಬ್ ಬರ್ನ್ ಆಗುತ್ತೆ. ಹಾಗೆಯೇ ತಡ್ಕೊಳ್ಳೋದಿಲ್ಲ ದೇಹ, ಹುಚ್ಚು ಹಿಡಿದು ಹೋಗುತ್ತೆ. ಅದರಿಂದ ನಿನಗೆ ಹುಚ್ಚು ಹಿಡಿಯುವ ಮುಂಚೆ ಗಾಯತ್ರಿ ಜಪವನ್ನು ಕಮ್ಮಿ ಮಾಡುವ. ಎಷ್ಟು ವಿಧಿ ಇರುವುದು ಗೊತ್ತುಂಟ? ಹಿಂದೆ ಕೂಡ ಹೇಳಿದ್ದೆ ನಾನು ಅನೇಕ ಕಡೆಗಳಲ್ಲಿ. ಒಂದು ದಿವಸಕ್ಕೆ ಅಂದರೆ 3 ಹೊತ್ತು ಗಾಯತ್ರಿ ಮಾಡೋದಿದ್ದರೆ ಒಂದು ಹೊತ್ತಿಗೆ 1,000, ದಿವಸಕ್ಕೆ 3,000. ಅದಕ್ಕಿಂತ ಹೆಚ್ಚು ಗಾಯತ್ರಿ ಒಂದು ದಿವಸಕ್ಕೆ ಜಪಿಸಬಾರದು, ದೇಹ ತಡ್ಕೊಳ್ಳೋದಿಲ್ಲ. ಅಂದರೆ ಯಾವುದೇ ಮಂತ್ರ ಒಳ್ಳೆ ಮಂತ್ರ ಅಂತ ಜಾಸ್ತಿ ಮಾಡಿದರೆ ಒಳ್ಳೆಯದಾಗುವುದಲ್ಲ, ಅದರಿಂದ ತೊಂದರೆ ಆಗುತ್ತೆ. ಔಷಧ, ಒಳ್ಳೆಯ ಔಷಧ ಅವರು ಡೋಸೇಜ್ ಕೊಡ್ತಾರೆ, 1 ಡೋಸ್ ತಗೋ ಅಂತ. ಅದನ್ನು ಇಡೀ ಬಾಟ್ಲು ಒಮ್ಮೆ ಕುಡಿದು ಬಿಟ್ಟರೆ ಆಸ್ಪತ್ರೆ ಸೇರಬೇಕಾಗತ್ತೆ. ಯಾವುದೇ ಒಳ್ಳೆಯ ಸಂಗತಿಯನ್ನು ಓವರ್ ಡೋಸೇಜ್ ಆದರೆ ಅದು ಬಾಧಕ ಆಗುತ್ತೆ. ಮಂತ್ರ ಕೂಡ ಹಾಗೆ. ಯಾಕೆಂದರೆ ನಮ್ಮ ದೇಹದಲ್ಲಿ ಅವರದೊಂದು ಲೆಕ್ಕ ಇದೆ, 72,000 ಪ್ರಧಾನ ನಾಡಿಗಳು. ಸಾವಿರಾರಿದೆ ಬೇರೆ, ಅದು ಬೇರೆ. ಪ್ರಧಾನ ನಾಡಿಗಳು 72,000. ಆ ನಾಡಿಗಳಲ್ಲಿ ಶಕ್ತಿ ಸಂಚಾರ ಆಗುತ್ತೆ ಮಂತ್ರ ಜಪ ಮಾಡುವಾಗ. ಆದ್ದರಿಂದ ಒಂದು ದಿವಸಕ್ಕೆ ಯಾವುದೇ ಮಂತ್ರ ಅದರ 72,000 ಅಕ್ಷರಗಳಿಗಿಂತ ಮೀರಿ ಹೋಗಬಾರ್ದು. ಗಾಯತ್ರಿ 24 ಅಕ್ಷರ, 3 ಸರ್ತಿ ಹೇಳಿದರೆ 3 ಸರ್ತಿ ಹೇಳಿ 72, 3 ಹೊತ್ತಿಗೆ ಒಂದೊಂದು ಗಾಯತ್ರಿ 1,000 ಅಂದರೆ 72,000 ಆಯಿತು. ಸೊ 3,000 ಗಾಯತ್ರಿ ಮಾಡಿದರೆ 72,000 ಅಕ್ಷರಗಳಾಗ್ತವೆ. ನಮ್ಮ ದೇಹದೊಳಗೆ ಇರುವ ಎನರ್ಜಿ, ಅದನ್ನು ಸ್ವ್ಯಾಲೋ ಮಾಡತಕ್ಕ ಕೇಂದ್ರಗಳು ಅಥವಾ ನಾಡಿಗಳು ಇರುವುದು 72,000. ಅದಕ್ಕಿಂತ ಜಾಸ್ತಿ ಜಪ ಆಗಿಬಿಟ್ರೆ ಒಳಗಿಂದ ಓವರ್ಫ್ಲೋ ಆಗುತ್ತೆ. ಓವರ್ಫ್ಲೋ ಆದರೆ, ಮಳೆಯಲ್ಲಿ ಓವರ್ಫ್ಲೋ ಆದರೆ ಊರೂರು ಕೊಚ್ಚಿಕೊಂಡು ಹೋಗುತ್ತೆ. ನಮಗೆ ನೀರು ಬೇಕು, ಓವರ್ಫ್ಲೋ ಆದರೆ ಮನೆ ಕೊಚ್ಚಿಕೊಂಡು ಹೋಗುತ್ತೆ. ನಮಗೆ ಬೆಳಕು ಬೇಕು, ಓವರ್ಫ್ಲೋ ಆದರೆ ಬಲ್ಬೇ ಬರ್ನ್ ಆಗುತ್ತೆ. ಹಾಗೆ ನಮ್ಮ ದೇಹದಲ್ಲಿ ಶಕ್ತಿಯನ್ನು ಓವರ್ಫ್ಲೋ ಆಗಿಬಿಟ್ರೆ ಏನೇನೋ ಆಗಿ ಬುದ್ಧಿ ಮಾಂದ್ಯ ಅಥವಾ ಬುದ್ಧಿ ವಿಕ್ಷಿಪ್ತತೆ, ಹುಚ್ಚು ಏನೇನೋ ಆಗುತ್ತೆ. ಆದ್ದರಿಂದ ನೀನು ತಕ್ಷಣ ಅದನ್ನು ಕಮ್ಮಿ ಮಾಡು. ಹುಚ್ಚರ ಹಾಗೆ 10,000 ಮಾಡಬೇಡ ಅಂತ ಹೇಳಿದೆ. ಅವನು ಸರಿಯಾದ ಹುಡುಗ. ಅವನು ನಮ್ಮ ಊರಿನಲ್ಲೊಬ್ಬರು ಇದ್ದರು, ಅವ್ರಿಗೆ ನಾರಾಯಣ ಅಷ್ಟಾಕ್ಷರ ಸಿದ್ಧಿ ಮಾಡ್ಕೋಬೇಕು ಅಂತ ಒಂದು ಆಸೆ ಆದದ್ದು. ಎಷ್ಟು? ನಾರಾಯಣ ಅಷ್ಟಾಕ್ಷರ ದಿವಸಕ್ಕೆ 20,000 25,000 ಮಾಡೋದು. ಬೆಳಗಾತ 3:30 ಗಂಟೆಗೆ ಎದ್ದು ಸರೋವರದ ಅಲ್ಲಿ ಅವ್ರ ಮನೆಯಲ್ಲೇ ಒಂದು ಸಣ್ಣ ಕೊಳ ಇತ್ತು, ಕೆರೆಯಲ್ಲಿ ಸ್ನಾನ ಮಾಡಿ 9 ಗಂಟೆವರೆಗೂ ಜಪ. ಏನು 20,000 30,000 ನಾರಾಯಣ ಅಷ್ಟಾಕ್ಷರ. ಒಂದು ಮಾತು ಹೇಳಿದ್ದಾರೆ ಆಚಾರ್ಯರು, ಗಾಯತ್ರ್ಯಾ ತ್ರಿಗುಣಂ ವಿಷ್ಣುಂ ಧ್ಯಾಯನ್ ಅಷ್ಟಾಕ್ಷರಂ ಜಪೇತ್ ಅಂತ. ಅಷ್ಟಾಕ್ಷರ ಎಷ್ಟು ಮಾಡಬೇಕು ಅಂದರೆ ಗಾಯತ್ರಿಯ 3 ಪಾಲು. ಯಾಕೆಂದರೆ ಗಾಯತ್ರಿ 24 ಅಕ್ಷರ, ಇದಕ್ಕೆ 8 ಅಕ್ಷರ, 8 3 24. ನೀವು ಗಾಯತ್ರಿ 3,000 ಮಾಡಿದರೆ ಒಂದು ದಿವಸಕ್ಕೆ ಅಷ್ಟಾಕ್ಷರ 9,000 ಮಾಡಬಹುದು. ಅದಕ್ಕಿಂತ ಹೆಚ್ಚು ಮಾಡೋ ಹಾಗಿಲ್ಲ. ಇದು ಪ್ರಾಚೀನರು ಅದನ್ನು ಒಳ್ಳೆಯದು ಅಂತ ಜಾಸ್ತಿ ಮಾಡಬೇಡಿ ಅಂತ. ಅವ್ರಿಗೇನಾಯಿತು ಗೊತ್ತುಂಟ? 20-25,000 ಮಾಡ್ತಾರೆ ಒಂದು ದಿವಸ. ಅವರು ಶಾಲೆಯಲ್ಲಿ ಮೇಷ್ಟ್ರಾಗಿದ್ದರು, ಹೆಣ್ಣುಮಕ್ಕಳ ಶಾಲೆ ಹೋದ ಕೂಡಲೇ ಕ್ಲಾಸ್ನಲ್ಲಿ ಮಕ್ಕಳು ಏನಾದರೂ ಹೇಳಿದರೆ, ಪ್ರಶ್ನೆ ಕೇಳಿದರೆ, ಮಕ್ಕಳನ್ನು ನೋಡಿದರೆ ಸಿಟ್ಟು, ಮಕ್ಕಳನ್ನು ನೋಡಿದರೆ ಬೈಯೋದು, ಸಿಟ್ಟು, ವಿಪರೀತ ಸಿಟ್ಟು. ಆಗ ಅವು ಮನೆಗೆ ಬಂದರೆ, ಮಕ್ಕಳನ್ನು ನೋಡಿದರೆ ಸಿಟ್ಟು, ಕ್ಲಾಸ್ ಮಾಡಲಿಕ್ಕೆ ಆಗ್ತಿರ್ಲಿಲ್ಲ ಅವರಿಗೆ. ಮನೆಗೆ ಬಂದರೆ ಹೆಂಡತಿಯನ್ನು ನೋಡಿದರೆ ಸಿಟ್ಟು. ಆಕೆ ಪಾಪ ಮಲ್ಕೊಳ್ಳಿಕ್ಕೆ ಅಂತ ಮಂಚದಲ್ಲಿ ಹಾಸಿಗೆ ಹಾಕಿದರೆ ತೆಗೆದು ಬಿಸಾಡಿ ನೆಲದಲ್ಲಿ ಮಲ್ಕೊಳ್ಳೋದು, ಹೀಗೆಲ್ಲ ಮಾಡ್ತಿದ್ದರು. ಯಾಕೆ ಅಂತ ಗೊತ್ತಿಲ್ಲ ಅವರಿಗೆ. ನನ್ನ ಹತ್ರ ಬಂದರು, ಆಚಾರ್ಯ ನಾನು 25,000 ನಾರಾಯಣ ಅಷ್ಟಾಕ್ಷರ ಮಾಡ್ತೇನೆ, ಆದರೂ ಏನು ತಲೆಯೆಲ್ಲ ಚಿಟ್ಟು ಹಿಡಿದು ಹೋಗಿದೆ, ಸಿಟ್ಟು ಬರ್ತದೆ, ಹೆಂಡತಿಯನ್ನು ನೋಡಿದ್ರೆ ಸಿಟ್ಟು, ಮಕ್ಕಳನ್ನ ನೋಡಿದ್ರೆ ಸಿಟ್ಟು, ಮನೆಯಲ್ಲಿ ಹೆಂಡತಿ ಪಾಪ ಮಲ್ಕೊಳ್ಳಿ ಅಂತ ಹಾಸಿಗೆ ಹಾಕಿಟ್ಟು ತೆಗೆದು ಬಿಸಾಡ್ತೀನಿ, ನೆಲದಲ್ಲಿ ಮಲ್ಕೊಳ್ತೀನಿ, ಶಾಲೆಯಲ್ಲಿ ಮಕ್ಕಳನ್ನು ನೋಡಿದ್ರೆ ಸಿಟ್ಟು, ಯಾಕೆ ಹೀಗಾಗುತ್ತೆ? ನಾನು ಹೇಳಿದೆ, ನೀವು ಎಷ್ಟು ಮಾಡ್ತೀರಿ ಅಷ್ಟಾಕ್ಷರ? ಅವನು 20-25,000. ನಾನು ಅವರಿಗೆ ಏನೂ ಹೇಳಲಿಲ್ಲ. ಯಾಕೆ ಗೊತ್ತಾ? ಕೆಲವೊಮ್ಮೆ ಶಂಖದಿಂದಲೇ ಬರಬೇಕು ತೀರ್ಥ ಅಂತ ಇರುತ್ತೆ ನೋಡಿ. ಹಾಗೆ ಅವರಿಗೆ ಅಷ್ಟಾಕ್ಷರ ಜಪ ಮಾಡಬೇಕು ಅಂತ ಹೇಳಿದವರು ಶಿವಾನಂದರು. ಹಿಮಾಲಯದ ಋಷಿಕೇಶದಲ್ಲಿ ಶಿವಾನಂದರು ಅಂತಿದ್ದರಲ್ಲ,
ಅವರು ಹೇಳಿದ್ದು ಅಷ್ಟಾಕ್ಷರ, ನಾರಾಯಣ ಅಷ್ಟಾಕ್ಷರ ನಿನಗೆ ಶ್ರೇಯಸ್ಕರವಾದ ಮಂತ್ರ, ರಿಪೀಟ್ ಇಟ್ಟು ಅಂತ ಹೇಳಿದ್ದಾರೆ ಅವರು. ಅದವರು ಮಾಡ್ತಾರೆ. ನೀವು ನಿಮ್ಮ ಶಿವಾನಂದರಿಗೆ ಕೇಳಿ, ಅಲ್ಲಿಂದಲೇ ಬರಲಿ ಡೈರೆಕ್ಷನ್ನು ಅಂತ ನಾನು ಹೇಳಲಿಲ್ಲ. ನೀವು ಅವರಿಗೆ ಪತ್ರ ಬರೀರಿ, ಯಾಕೆ ಹೀಗಾಗತ್ತೆ ಅಂತ ಅವ್ರು ಹೇಳ್ತಾರೆ. ತಮಾಷೆ ಗೊತ್ತಾ, ಅವರು ಇಲ್ಲಿ ಇವತ್ತು ಪತ್ರ ಬರೀಬೇಕು ಅಂತ ತೀರ್ಮಾನ ಮಾಡಿದ್ದಾರೆ. ಅಲ್ಲಿಂದ ಪೋಸ್ಟ್ ಬಂದಿದೆ, ಶಿವಾನಂದರಿಂದ ಪತ್ರ. ಏನು, ನಾಟ್ ಮೋರ್ ದ್ಯಾನ್ 3000 ಎಟ್ ಎ ಸ್ಟ್ರೆಚ್ ಅಂತ. ಅಂದರೆ 3 ಹೊತ್ತಿಗೆ ಒಂದು ಬಾರಿಗೆ 3000ಕ್ಕಿಂತ ಹೆಚ್ಚು ಜಪ ಮಾಡಬೇಡ. ಉತ್ತರ ಬಂತು ಅವರಿಗೆ, ಅವೆಲ್ಲ ಕರೆಕ್ಟ್ ಆದರು. ಹಾಗಾಗಿ ಮಂತ್ರ ಅಂತ ಹೇಳಿದ ಕೂಡಲೇ ಅದನ್ನು ಸಿಕ್ಕಾಬಟ್ಟೆ ಜಪ ಮಾಡಿಬಿಟ್ರೆ ಏನೋ ಸಿಕ್ಕಾಬಟ್ಟೆ ಪವರ್ ಬರುತ್ತೆ, ಅಲ್ಲ ತಲೆ ಕೆಟ್ಟು ಹೋಗುತ್ತೆ. ಅದರ ಲಿಮಿಟ್ನಲ್ಲೇ, ಅದಕ್ಕೆ ಆಚಾರ್ಯ ಇಲ್ಲಿ ಅಲ್ಲಲ್ಲಿ ವಾರ್ನ್ ಮಾಡ್ತಾರೆ, ಇದನ್ನು ಉಪಾಸನೆ ಮಾಡಬೇಡಿ, ತಿಳ್ಕೊಳ್ಳಿ ಅಷ್ಟೇ. ಇದನ್ನು ಜಪಕ್ಕೆ ನೀವು ಉಪಯೋಗಿಸ್ಕೊಂಡ್ರೆ ನಿಮಗೆ ತೊಂದರೆ ಆಗತ್ತೆ. ಅದು ಬೇರೆ ಯಾರೂ ಈ ವಾರ್ನಿಂಗ್ ಕೊಡಲಿಲ್ಲ, ಆಚಾರ್ಯ ಕೊಡ್ತಾರೆ. ಇದೆಲ್ಲ ನೀವು ಉಪಾಸನೆಗೆ ಹೇಳಿದ್ದಲ್ಲ, ಓದಿ ತಿಳ್ಕೊಳ್ಳಿ ಅಷ್ಟೇ. ಅದು ಏನು ಅಂದರೆ